ಸತ್ಯ ಎಂದಿಗೂ ಬಲಶಾಲಿ, ನ್ಯಾಯ ಸಿಕ್ಕೇ ಸಿಗುತ್ತೆ ಹೀಗಂತ ಸುಪ್ರೀಂ ತೀರ್ಪಿಗೂ ಮುನ್ನವೇ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಪೋಸ್ಟ್ ಹಾಕಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪವಿತ್ರ ಪೋಸ್ಟ್ ಇದು. ಸತ್ಯ ಎನ್ನುವುದು ಎಲ್ಲದಕ್ಕಿಂತ ಶಕ್ತಿಯುತವಾದದ್ದು, ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಪೋಸ್ಟ್ ಹಾಕಿದ್ದಾರೆ. ದ ಟ್ರೂತ್ ಇಸ್ ಮೋರ್ ಪವರ್ಫುಲ್ ದ್ಯಾನ್ ಎನಿಥಿಂಗ್, ಜಸ್ಟಿಸ್ ವಿಲ್ ಆಲ್ವೇಸ್ ಬಿ ಸರ್ವ್ಡ್ ಅಂತ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಪವಿತ್ರ ಹಾಕಿರುವಂತಹ ಪೋಸ್ಟ್ ಈಗ ಸಂಚಲನ ಮೂಡಿಸ್ತಾ ಇದೆ. ಇವತ್ತು ಸುಪ್ರೀಂನಲ್ಲಿ ಬೇಲ್ ರದ್ದಾಗುತ್ತಾ ಅಥವಾ ಇವರ ಪರವಾಗಿ ತೀರ್ಪು ಬರುತ್ತಾ ಅನ್ನೋದೇ ಕುತೂಹಲ. ಇದಕ್ಕೂ ಮುಂಚೆ ಈ ಪೋಸ್ಟ್ ಹಾಕಿದ್ದಾರೆ. ಕೊಲೆ ಆರೋಪಿ ದರ್ಶನ್ ಪಾಲಿಗೆ ಇವತ್ತು ಬಿಗ್ ಡೇನಾ? ದರ್ಶನ್ ಜಾಮೀನು ರದ್ದಾಗತ್ತಾ ಅಥವಾ ದರ್ಶನ್ಗೆ ರಿಲೀಫ್ ಸಿಗುತ್ತಾ? ಸುಪ್ರೀಂ ಕೋರ್ಟ್ನಲ್ಲಿ ನಟ ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರ ಆಗಲಿದೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಬೇಲ್ ಭವಿಷ್ಯ ಸುಪ್ರೀಂನಲ್ಲಿಂದು ನಿರ್ಧಾರ ಆಗಲಿದ್ದು ಮಹತ್ವದ ತೀರ್ಪು ಹೊರಬೀಳಲಿದೆ. ಇವತ್ತಿನ ಕೇಸ್ ಪಟ್ಟಿಯಲ್ಲಿ ಲಿಸ್ಟ್ ಆಗಿದೆ ದರ್ಶನ್ ಕೇಸ್. ಹೆಚ್ಚುವರಿ ಲಿಸ್ಟ್ನಲ್ಲಿ 3ನೇ ಪ್ರಕರಣವಾಗಿ ಇವತ್ತು ಎದ್ದು ತೀರ್ಪು ಹೊರಬೀಳುತ್ತೆ. ನ್ಯಾಯಮೂರ್ತಿ JB ಪರ್ದಿವಾಲಾ, ನ್ಯಾಯಮೂರ್ತಿ R ಮಹದೇವನ್ ಅವರ ಪೀಠ ತೀರ್ಪು ಪ್ರಕಟಿಸಲಿದೆ. ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠದಲ್ಲಿ ಇವತ್ತು ತೀರ್ಪು ಏನಾಗುತ್ತೆ ಅನ್ನೋದೇ ಕುತೂಹಲ. ಹೈಕೋರ್ಟ್ ಕೊಟ್ಟಂತಹ ದರ್ಶನ್ ಜಾಮೀನನ್ನ ಸುಪ್ರೀಂ ರದ್ದುಗೊಳಿಸುತ್ತಾ ಅಥವಾ ದರ್ಶನ್ಗೆ ರಿಲೀಫ್ ಸಿಗುತ್ತಾ ಅನ್ನೋದೇ ಸದ್ಯದ ಕುತೂಹಲ.